ಇಂದಿನಿಂದ ವಿಧಾನಸಭೆಯ ಅಧಿವೇಶನ ಆರಂಭವಾಗಲಿದೆ. ಆಗಸ್ಟ್ 27ರವರೆಗೆ ನಡೆಯಲಿದೆ ಈ ಕಲಾಪ. ಇಂದಿನಿಂದ ವಿಧಾನಸಭೆ ಅಧಿವೇಶನ ಆರಂಭವಾಗಲಿದೆ. ಆಗಸ್ಟ್ 27ರವರೆಗೆ ನಡೆಯಲಿದೆ ವಿಧಾನಸಭೆಯ ಕಲಾಪ. ಸಿಎಂ ಡಿಕೆಶಿಗೆ ಮೊದಲ ಅಧಿವೇಶನ ಇದಾಗಿತ್ತು. ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಲಿದೆ ಸದನ. ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆ ವಾಕ್ಸಮರ ನಡೆಯಲಿದೆ. ಸಂಪುಟ ವಿಸ್ತರಣೆಯ ಬಳಿಕ ಮೊದಲ ಸದನ ಇದಾಗಿದ್ದು, ವಿಪಕ್ಷವನ್ನ ಎದುರಿಸಲು ಸಿಎಂ ಡಿಕೆ ಟೀಮ್ ರೆಡಿಯಾಗಿದೆ. ರಾಜ್ಯ ವಿಧಾನಮಂಡಲದ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗಲಿದ್ದು, ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ಮಾಸ್ಟರ್ ಪ್ಲಾನ್ ರೂಪಿಸಿವೆ. ಮೊದಲ ಅಧಿವೇಶನದಲ್ಲೇ ಸರ್ಕಾರದ ವಿರುದ್ಧ ಹಲವು ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪಿಸಿ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸೋಕೆ ವಿಪಕ್ಷಗಳು ಕೂಡ ಸಜ್ಜಾಗಿರುವಂಥದ್ದು. ಅದರ ಜೊತೆಗೆ ವಿಪಕ್ಷವನ್ನು ಎದುರಿಸೋಕೆ ಸಿಎಂ ಡಿಕೆ ಟೀಮ್ ಕೂಡ ರೆಡಿಯಾಗಿರುವಂಥದ್ದು. ನೋಡಿ, ವಿಪಕ್ಷಗಳ ಅಸ್ತ್ರ ಅಂತಂದರೆ ವಾಲ್ಮೀಕಿ ನಿಗಮದ ಹಗರಣ ಆಗಿರಬಹುದು, ಇನ್ನು ಲೇಟಾಗಿ ಈ ಸಂಪುಟ ವಿಸ್ತರಣೆ ಆಗಿರ್ಬೋದು, ಖಾತೆ ಹಂಚಿಕೆ ಆಗಿರಬಹುದು, ಅದರ ಜೊತೆಗೆ ಬಿಡದಿ ಹೋರಾಟ ಆಗಿರಬಹುದು, ಇವೆಲ್ಲವೂ ಕೂಡ ಇರುವಂಥದ್ದು. ಅದರ ಜೊತೆಗೆ ಪ್ರಮುಖವಾದಂತಹ ಅಸ್ತ್ರ ಅಂತಂದರೆ ತಮಿಳುನಾಡಿಗೆ ನೀರು ಬಿಡುವಂತಹ ವಿಚಾರ, ಸಾಕಷ್ಟು ವಿಚಾರಗಳು ಕೂಡ ಮುನ್ನೆಲೆಗೆ ತರುವಂತಹ ಸಾಧ್ಯತೆ ಇದೆ. ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆ ಇವತ್ತು ಎಷ್ಟೆಲ್ಲ ಆಗಲಿದೆ, ಯಾವೆಲ್ಲ ಚರ್ಚೆಗಳಾಗಲಿದೆ ಸದನದಲ್ಲಿ. ಸಂಪುಟ ವಿಸ್ತರಣೆಯ ಬಳಿಕ ಮೊದಲ ಸದನ, ಮೊದಲ ಅಧಿವೇಶನ ಇದಾಗಿರುವಂಥದ್ದು. ಆದರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಮೊದಲ ಅಧಿವೇಶನ ಅವರಿಗೆ ಇದು. ಹಾಗಾದರೆ ಯಾವ ರೀತಿ ತಮ್ಮ ಟೀಮನ್ನು ರೆಡಿ ಮಾಡಿದ್ದಾರೆ ಅನ್ನೋದಿಲ್ಲಿ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.